ಹಾಯ್ ಫ್ರೆಂಡ್ಸ್, ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಜಾಬ್ ಮಾಡಬೇಕಂತ ಇದ್ದರೆ ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ. ಮನೆಯಲ್ಲಿ ಕೂತ್ಕೊಂಡೇ ಮಾಡುವಂಥ ಕೆಲಸ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ. ಸೊ ಅದಕ್ಕಿಂತ ಮುಂಚೆ 2 ಚಾನಲ್ ಇದೆ. ಇದು ಉದ್ಯೋಗದಾರಿ, ಅದು ಉದ್ಯೋಗ್ ಜಾಬ್ ಅಂತ ಹೇಳಿ. ಸೊ ಇಲ್ಲಿ ಮತ್ತು ಅಲ್ಲಿ ಬೇರೆ ಬೇರೆ ಜಾಬ್ಸನ್ನು ಹಾಕ್ತೇನೆ. ಸೊ 2 ಚಾನಲನ್ನು ಆದಷ್ಟು ಎಲ್ಲರಿಗೂ ವೀಡಿಯೋಸನ್ನು ಶೇರ್ ಮಾಡಿ. ಓಕೆ, ಸೊ ಇಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಇವರದ್ದು ಆ್ಯಕ್ಚುಲಿ ನೋಡೋದಾದರೆ ಒಳ್ಳೆ ಜಾಬ್ ಆಫರ್ ಕೂಡ ಇದೆ, ಮತ್ತು ಸರ್ಟಿಫಿಕೇಟ್ ಆಫ್ ಕಂಪ್ಲೀಟೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಲೆಟರ್ ಆಫ್ ರೆಕಮೆಂಡೇಷನ್ ಇದು ಲೆಟರ್ ಇದೆ. ನೆಕ್ಸ್ಟ್ ಫ್ಲೆಕ್ಸಿಬಲ್ ಹವರ್ಸ್ ಇದೆ. ಈಗ ನಾನು ಆ್ಯಕ್ಚುಲಿ ನೋಡಿದ ಪ್ರಕಾರ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನೋದು ಇರ್ತದೆ, ಆದರೆ ಫ್ಲೆಕ್ಸಿಬಲು ನಾವೇ ನಮಗೆ ಬೇಕಾಗಿರೋ ಟೈಮ್ಗೆ, ನಾವು ಫ್ರೀ ಇರುವ ಟೈಮ್ಗೆ, ಕೆಲವೊಮ್ಮೆ ನಾವು ಬ್ಯುಸಿ ಇರ್ತೇವೆ ಮನೆಯಲ್ಲಿ. ಸೊ ಆ ಟೈಮಲ್ಲೆಲ್ಲ ನಮಗೆ ಜಾಬ್ ಮಾಡಲಿಕ್ಕಾಗೋದಿಲ್ಲ ಅವರ ಶಿಫ್ಟ್ ಟೈಮ್ಗೆ, ಅಂದರೆ ಶಿಫ್ಟ್ ಟೈಮಿಂಗ್ಸ್ ಇದ್ದರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಿಮಗೆ ಯಾವಾಗ ಬೇಕು ಆ ಟೈಮಲ್ಲಿ ಕೂತ್ಕೊಂಡು ಮನೆಯಿಂದಲೇ ಮಾಡುವಂಥ ಕೆಲಸ, ಅಂದರೆ ಯಾರು ಬೇಕಾದರೆ ಅಪ್ಲೈ ಮಾಡ್ಬೋದು. ಒಳ್ಳೆಯ ಆಪರ್ಚುನಿಟಿ ಅಲ್ವಾ. ಸೊ ಇದು ವರ್ಕ್ ಯಾವುದಂತ ಹೇಳಿದರೆ ಡೇಟಾ ಎಂಟ್ರಿ ವರ್ಕ್, ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಇಂಟರ್ನ್ಶಿಪ್ ವರ್ಕ್ ಇದು. ಸೊ ಇಲ್ಲಿ ಒಂದು ಒಳ್ಳೆಯದಾದ ವಿಷಯ ಏನಂತ ಹೇಳಿದರೆ, ಇಂಪಾರ್ಟೆಂಟ್ ವಿಷಯ, ಮನೆಯಿಂದಲೇ ಫ್ಲೆಕ್ಸಿಬಲ್ ಟೈಮ್ಗೆ, ಫುಲ್ ಟೈಮ್ ಅಲ್ಲದೆ ಮನೆಯಿಂದಲೇ ಮಾಡುವಂಥ ಕೆಲಸ. ಸೊ ಈ ಕೆಲಸದಲ್ಲಿ ನೀವು ಡೇಟಾವನ್ನೆಲ್ಲ ರೆಡಿ ಮಾಡಿರುವಂಥದ್ದು, ರಿಪೋರ್ಟ್ ಮಾಡುವಂಥದ್ದು, ಈಸಿಯಾಗಿ ವರ್ಕ್ ಇರ್ತದೆ. ಸೊ ಡೇಟಾ ಎಂಟ್ರಿ ಅಂತ ಹೇಳುವಾಗ ಎಲ್ಲರಿಗೂ ಗೊತ್ತಿರ್ಬೋದು, ಟೈಪಿಂಗ್ ಸ್ಕಿಲ್ಸ್ ಇದ್ದವರು ಅಪ್ಲೈ ಮಾಡ್ಬೋದು. ಹೆಚ್ಚಾಗಿ ನನಗೆ ಕಾಮೆಂಟಲ್ಲಿ ಸುಮಾರು ಜನ ಕೇಳಿದರು, ಟೈಪಿಂಗ್ ಸ್ಕಿಲ್ಸ್ ಇರುವಂಥದ್ದು ಕೆಲಸ ಇದ್ದರೆ ಹೇಳಿ ಅಂತ ಹೇಳಿ, ಅಂದರೆ ಮನೆಯಲ್ಲಿ ಕೂತ್ಕೊಳ್ಳುವಂಥದ್ದೇ. ಸೊ ಹಾಗಾಗಿ ನಾನು ಕಾಮೆಂಟೆಲ್ಲ ನೋಡಿ ಅದನ್ನೇ ನೆನಪಿಟ್ಕೊಂಡು ಎಲ್ಲ ಹೇಳ್ತೇನೆ ಅಂತ ಅಂದ್ಕೊಳ್ಬೇಡಿ. ಸೊ ಒಂದೆಲ್ಲಾದರೂ ಸಿಕ್ಕಿದಾಗ ಒಂದು ಸಬ್ಸ್ಕ್ರೈಬರ್ ಹಾಕಿದ ನೆನಪಾಗ್ತದೆ. ಸೊ ಆವಾಗ ನನಗೆ ಶೇರ್ ಮಾಡುವಂತಾಗ್ತದೆ. ಸೊ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಡೇಟಾ ಎಂಟ್ರಿ ಜಾಬಲ್ಲಿ ಟೈಪಿಂಗ್ ಸ್ಕಿಲ್ಸ್ ಇದ್ದವರು ಈ ಜಾಬಿಗೆ ಅಪ್ಲೈ ಮಾಡಿ. ಸೊ ಇಲ್ಲಿ ನೀವು ಎಕ್ಸೆಲ್ ಶೀಟ್ ಇದೆ ಅಲ್ವಾ, MS ಎಕ್ಸೆಲ್, ಆ ಶೀಟಲ್ಲಿ ನೀವು ನಿಮ್ಮ ಡೇಟಾ ಎಂಟ್ರಿ ಜಾಬನ್ನು ಸ್ಪ್ರೆಡ್ಶೀಟಲ್ಲಿ ಮಾಡಲಿಕ್ಕೆ. ಸೊ ಇಲ್ಲಿ ನೀವು ಪ್ರಾಪರಾಗಿ ರಿಪೋರ್ಟ್ ಮಾಡುವಂಥ ಕೆಲಸ ಇದು. ಸೊ ಇದಕ್ಕೆ ಏನು ಎಲಿಜಿಬಿಲಿಟಿ ಇದೆ ಅಂತ ಹೇಳ್ತೇನೆ. ಸೊ ಇಲ್ಲಿ ಕೆಲಸದಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಅದೊಂದು ತುಂಬ ಮೇನ್ ಇಂಪಾರ್ಟೆಂಟ್. ಯಾರೆಲ್ಲ ಇದು ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಗ್ರ್ಯಾಜುಯೇಟ್ ಆಗಲಿಲ್ಲ, ಸೆಕೆಂಡ್ PUC ಆಗಿದೆ ಅಂಥವರು ಕಡೆ ಅಪ್ಲೈ ಮಾಡ್ಬೋದು. ಸೆಕೆಂಡ್ PUCಯಿಂದ ಮಿನಿಮಮ್ ಕ್ವಾಲಿಫಿಕೇಷನು ಸೆಕೆಂಡ್ PUCಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ PUCಯಿಂದ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಫ್ರೆಷರ್ಸ್ ಇದ್ದಾರೆ. ಯಾವುದಾದ್ರೂ ಸ್ಟ್ರೀಮ್ ಆದರೂ ಆಗ್ತದೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಅದರ್ಸ್ ಯಾವುದಾದ್ರೂ ಸ್ಟ್ರೀಮ್ ಆದರೂ ಆಗ್ತದೆ. ಸೊ ಮಿನಿಮಮ್ ಕ್ವಾಲಿಫಿಕೇಷನ್ ಸೆಕೆಂಡ್ PUC ಇರಬೇಕು. ನಂತರ ಹೌಸ್ ವೈಫ್ಸ್, ಮನೆಯಲ್ಲಿದ್ದವರು, ಯಾವುದೇ ಡಿಗ್ರಿ ಆಗಿದ್ದು ಯಾವುದೇ ಕೆಲಸದಲ್ಲಿ ಏನು ಅನುಭವ ಇಲ್ಲ ಅಂತ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಿ. ಸೆಕೆಂಡ್ PUC ಆಗಿದೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಮಿನಿಮಮ್ ಸೆಕೆಂಡ್ PUC ಆದವರು ಅಪ್ಲೈ ಮಾಡಿ, ಫ್ರೆಷರ್ಸ್ ಆದರೂ ಪರವಾಗಿಲ್ಲ. ಸೊ ಇನ್ನೊಂದು ಏನು ವಿಷಯ ಹೇಳಿಕ್ಕಿತ್ತು ನನಗೆ, ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇದೆ ಅಲ್ವಾ ಇವರದ್ದು. ಆಲ್ರೆಡಿ 14 ತಾರೀಕಿಗೆ ಏಪ್ರಿಲಲ್ಲಿ, ಇದೇ ತಿಂಗಳಲ್ಲಿ 14 ತಾರೀಕಿಗೆ ಓಪನಿಂಗ್ ಆಗಿದೆ. 21 ತಾರೀಕಿನ ಒಳಗಡೆ ಎಲ್ಲರೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವವರು ಮತ್ತೆ ಕ್ಲೋಸ್ ಆಗ್ತದೆ, ಅಲ್ಲಿ ವೇಕೆನ್ಸಿ ಓಪನಿಂಗ್ ಇರೋದಿಲ್ಲ. ಸೊ ಇವರದ್ದು ಅಸೆಸ್ಮೆಂಟ್ ಆಪರ್ಚುನಿಟಿ ಇರ್ತದೆ. ದಿಸ್ ವಿಲ್ ಬಿ ಆ್ಯನ್ ಅಸೆಸ್ಮೆಂಟ್ ರೌಂಡ್. ಯು ವಿಲ್ ಸಿ ದ ಪ್ಲೇ ಬಟನ್ ಹಿಯರ್ ಒನ್ಸ್ ದ ರೌಂಡ್ ಈಸ್ ಲೈವ್. ಸೊ ನಿಮಗೆ ಅಲ್ಲಿ ಪ್ಲೇ ಬಟನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಎಲ್ಲ ಸೆಲೆಕ್ಷನ್ ಪ್ರೋಸೆಸ್ ಆಗೋದು ಲೈವಲ್ಲೇ ಪ್ರೊಸೆಸಿಂಗ್ ಆಗ್ತಾ ಇರ್ತದೆ. ಇಲ್ಲಾಂದರೆ ಇಂಟರ್ವ್ಯೂ ಪ್ರೋಸೆಸ್ ಇದೆ ಅಲ್ವಾ, ಅದು ಲೈವಲ್ಲೇ ತಗೊಳ್ತಾರೆ. ನೀವು ರೆಸ್ಯೂಮನ್ನು ಕಳಿಸೋದು 2-3 ದಿನ, 1 ವಾರ ತೆಗೆಯೋದು ಆ ಥರ ಏನಿಲ್ಲಿ ಮಾಡೋದಿಲ್ಲ. ಇವತ್ತು ರೆಸ್ಯೂಮನ್ನು ನೀವು ಅಪ್ಲೈ ಮಾಡಿದರೆ, ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಇವರ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿದರೆ ಅಪ್ಲೈ ಮಾಡುವಂಥದ್ದು. ಸೊ ಅವರು ನಿಮಗೆ ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತಾರೆ. 1 ವಾರ 2-3 ವಾರ ಎಲ್ಲ ತಗೊಳ್ಳೋದಿಲ್ಲ. ಸೊ ಇಲ್ಲಿ ಕೆಲವು ಡೀಟೇಲ್ಸ್ ಇದೆ, ನಿಮ್ಮ ರೋಲ್ಗೆ ತಕ್ಕಂತೆ ಕೆಲವು ಡೀಟೇಲ್ಸನ್ನು ಹೇಳಬೇಕು ನನಗೆ. ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಇಂಟರ್ನ್ ರೋಲ್ ಅಂತ ಹೇಳಿ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಪ್ರಿಪೇರ್ ಆ್ಯಂಡ್ ಫಾರ್ಮ್ಯಾಟ್ MS ವರ್ಡ್ ಡಾಕ್ಯುಮೆಂಟ್ಸ್. MS ವರ್ಡಲ್ಲಿ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡೋದು, ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡಿ ಫಾರ್ಮ್ಯಾಟ್ ಮಾಡುವಂಥದ್ದು. ಆ್ಯಂಡ್ ಪಬ್ಲಿಷ್ ದೆಮ್ ಆನ್ ರಿಲೆವೆಂಟ್ ವೆಬ್ಸೈಟ್ಸ್. ಅದನ್ನು ಆ ಡಾಕ್ಯುಮೆಂಟ್ಸನ್ನೆಲ್ಲ ನೀವು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಲಿಕ್ಕೆ. ಮ್ಯಾನೇಜ್ ಆ್ಯಂಡ್ ಮೇಂಟೈನ್ MIS ರಿಪೋರ್ಟ್ಸ್ ಯೂಸಿಂಗ್ MS ಎಕ್ಸೆಲ್. MS ಎಕ್ಸೆಲನ್ನು ಯೂಸ್ ಮಾಡಿ MIS ರಿಪೋರ್ಟ್ಸ್ ಅಂತ ಹೇಳಿ ಮೇಂಟೈನ್ ಮಾಡಲಿಕ್ಕೆ, ಅದನ್ನು ಮ್ಯಾನೇಜ್ ಮಾಡುವಂಥದ್ದು. ಯುಟಿಲೈಸ್ AI ಟೂಲ್ಸ್ ಟು ಅಸಿಸ್ಟ್
ಇನ್ ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಡಾಕ್ಯುಮೆಂಟೇಷನ್. ಇದು ಕಂಟೆಂಟ್ ಕ್ರಿಯೇಷನ್ ಮತ್ತು ಕಂಟೆಂಟ್ ಏನಾದರೂ ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ಇದ್ದರೆ ಕೆಲವೊಮ್ಮೆ ಈಗ ಇಲ್ಲಿ ಫ್ರೆಷರ್ಸ್ ಅಲ್ವಾ ಹೈರಿಂಗ್ ಮಾಡ್ತಾ ಇರೋದು, ಸೊ ಅಂಥವರಿಗೆಲ್ಲ AI ಟೂಲ್ಸ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಏನೂ ಗೊತ್ತಿರೋದಿಲ್ಲ, ಡಾಕ್ಯುಮೆಂಟೇಷನ್ ಎಲ್ಲ ಮಾಡಲಿಕ್ಕೆ. ಸೊ ಆವಾಗ ನಿಮಗೆ AI ಟೂಲ್ಸಿಂದ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದಿದೆ ಅಲ್ವಾ, ಸೊ AI ಟೂಲ್ಸಿಂದ ನೀವು ಅಸಿಸ್ಟ್ ಮಾಡುವಂಥದ್ದು, ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು. ರಿಕ್ವೈರ್ಮೆಂಟ್ಸ್ ಏನು? ನಿಮ್ಮದೇ ಲ್ಯಾಪ್ಟಾಪ್ ಇರಬೇಕು, ಪರ್ಸನಲ್ ಲ್ಯಾಪ್ಟಾಪ್ ಕೊಡೋದಿಲ್ಲ. ಮತ್ತು ಇದೆಲ್ಲ ಇನ್ಫಾರ್ಮೇಷನನ್ನು ಇಷ್ಟು ಚಂದ ಮಾಡಿ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಕೊಡುವಾಗ ಮತ್ತೆ ಕೂಡ ಕಮೆಂಟಲ್ಲಿ ಕೇಳ್ತಾರಲ್ವ, ಅಂಥವರು ಪೆದ್ದ ಗುಂಡರು ಅಂತ ಅರ್ಥ ನಾನು ಹೇಳೋದು. ಯಾಕೆ ಗೊತ್ತುಂಟ, ವಿಡಿಯೋದಲ್ಲಿ ಎಲ್ಲವನ್ನು ಡೀಟೇಲಾಗಿ ಹೇಳ್ತೇನೆ, ಯಾವುದೇ ಡೌಟ್ ಇರೋದಾಗೆ, ಯಾರಿಗೂ ಏನು ಡೌಟ್ ಬರೋದಾಗೆ ಹೇಳ್ತೇನೆ ವಿಡಿಯೋದಲ್ಲಿ. ಆದರೂ ವಿಡಿಯೋ ಕೇಳಲಿಕ್ಕೆ ಆಲಸ್ಯ, ವಿಡಿಯೋ ಯಾರಿಗೂ ಕೇಳಲಿಕ್ಕೆ ಬೇಡ. ಸೊ ಅಂಥವ್ರು ಶಾರ್ಟ್ಕಟ್ ವೇಯಲ್ಲಿ ಹೋಗ್ತಾರೆ, ಶಾರ್ಟ್ಕಟ್ ವೇಯಲ್ಲಿ ನನಗೆ ಕಮೆಂಟಲ್ಲಿ ಹಾಕ್ತಾರೆ. ನಾನು ಯಾವ ಗತ್ತಿಕಟ್ಟಿಗೆ ಮತ್ತೆ ವಿಡಿಯೋ ಮಾಡೋದು? ನಿಮಗೆ ಕೇಳಲಿಕ್ಕೆ ಆಗೋದಿಲ್ಲ, ಅದರದ್ದು ನಿಮ್ಮ ಇಷ್ಟ, ಓಕೆ. ಆದರೆ ನನ್ನ ಕೆಲಸವನ್ನು ನಾನಿಲ್ಲಿ ವಿಡಿಯೋ ಮುಖಾಂತರ ಮಾಡ್ತಾ ಇದ್ದೇನೆ. ಸೊ ನಾನು ಎರಡೆರಡು ಕಡೆ ಕಾಲಿಟ್ಟು ಕೆಲಸ ಮಾಡೋದಿಲ್ಲ, ಎರಡೆರಡು ಕಡೆ ದೋಣಿಯಲ್ಲಿ ನನಗೆ ಕಾಲಿಡುವಂಥ ಅಭ್ಯಾಸ ಇಲ್ಲ. ಒಂದು ಕಡೆ ಮಾತ್ರ ನಾನು ಕಾಲಿಟ್ಟು ನನ್ನ ಕೆಲಸವನ್ನು ಎಂಡಪ್ ಮಾಡಿ ಮುಗಿಸೋದು, ಗೊತ್ತಾಯ್ತಾ? ಸೊ ನಿಮಗೆ ಕೆಲಸ ಬೇಕಾ? ನೀವು ವಿಡಿಯೋ ನೋಡಿ, ಇಂಟ್ರೆಸ್ಟ್ ಇಲ್ಲದೆ ಹೋಗಿ, ಯಾರು ನಿಮಗೆ ಫೋರ್ಸ್ ಮಾಡೋದಿಲ್ಲ. ಇನ್ನು ಕಮೆಂಟಲ್ಲಿ ನಾನು ಏನು ಹೇಳ್ತೇನೆ ಅದೇ ಸೇಮ್ ವಿಷಯವನ್ನು ಕಮೆಂಟಲ್ಲಿ ಬಂದು ಕೇಳಿದರೆ ಯಾರಿಗೂ ರಿಪ್ಲೈ ಕೊಡೋದಿಲ್ಲ, ಯಾಕೆಂದರೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿರ್ತದೆ, ಫುಲ್ ಎಕ್ಸ್ಪ್ಲನೇಷನ್ ನಾನು ಹೇಳ್ತೇನೆ. ಸೊ ನಿಮಗೆ ಒಂದು ವೇಳೆ ವಿಡಿಯೋ ಕೇಳಲಿಕ್ಕೆ ಬೇಡ ಅಂತಾದರೆ, ನೀವು ಲೇಸಿ ಪರ್ಸನ್ ಆದರೆ ಅದು ನಿಮಗೆ ಬಿಟ್ಟದ್ದು, ನಾನೇನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲದ್ರೆ ಹೋಗಿ. ಸೊ ಇಲ್ಲಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು, ನಂತರ MS ಆಫೀಸ್ ಬಗ್ಗೆ ಮತ್ತು ವರ್ಡ್ ಎಕ್ಸೆಲ್ ಬಗ್ಗೆ ಗೊತ್ತಿರಬೇಕು, ಫ್ಯಾಮಿಲಾರಿಟಿ ವಿತ್ AI ಟೂಲ್ಸ್ ಇದ್ದು ಸ್ವಲ್ಪ ಆದರೂ ಈಗ ಗೊತ್ತಿರಬೇಕು. ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಕಂಟೆಂಟ್, ರಿಸರ್ಚ್ ವರ್ಕ್ ಎಲ್ಲ ಮಾಡಲಿಕ್ಕೆ ಇರ್ತದೆ. ಸೊ ಇದು ಅಡಿಷ್ನಲ್ ಇನ್ಫಾರ್ಮೇಷನ್ ಹೇಳೋದಾದರೆ ಡೀಟೇಲ್, ಇಂಟರ್ನ್ಶಿಪ್ ಡ್ಯೂರೇಷನ್ ನಿಮಗೆ 6 ಮಂತ್ಸ್ ಇರ್ತದೆ, ಮತ್ತು 5 ದಿನ ನಿಮಗೆ ಕೆಲಸ ಮಾಡಲಿಕ್ಕೆ ಇರ್ತದೆ. ಸೊ ಇದು ಇಂಟರ್ನ್ಶಿಪ್ ಟೈಪಿಂಗ್ ಹೇಗೆ ಅಂತ ಹೇಳಿದರೆ, ನಿಮಗೆ ಇದರದ್ದು ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಕೂಡ ಕೊಡ್ತಾರೆ ಇಂಟರ್ನ್ಶಿಪ್ ಮಾಡುವಾಗ. ಸೊ ಇಲ್ಲಿ ನೀವು ವರ್ಕನ್ನು ಕೂಡ ಮಾಡುವಂಥದ್ದು. ಆ್ಯಕ್ಚುಲಿ ಸರ್ಟಿಫಿಕೇಷನ್ ನಮಗೆ ತುಂಬ ಬೇಕೇ ಬೇಕು, ಇದು ತುಂಬ ಇಂಪಾರ್ಟೆಂಟ್. ಇದಲ್ಲದೆ ನಾವು ಕೆಲವೊಮ್ಮೆ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳುವಾಗ ಡೇಟಾ ಎಂಟ್ರಿ ಜಾಬ್ ವರ್ಕ್ ಮಾಡಿದವರಿಗೆ ಹೆಚ್ಚಾಗಿ ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ಆವಾಗ ಇಲ್ಲಿ ಇಂಟರ್ನ್ಶಿಪ್ ಮಾಡಿದವರಿಗೆ ಸರ್ಟಿಫಿಕೇಟ್ ಕೊಡ್ಬೋದು, ಈಸಿಯಾಗಿ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿ, ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿ ತಗೊಳ್ತಾರೆ. ಸೊ ಈ ರೀತಿ ಇಲ್ಲಿ ಕೋರ್ಸ್ ಆಗದವ್ರದ್ದು ಪರವಾಗಿಲ್ಲ, ಇಂಟರ್ನ್ಶಿಪ್ ಯಾರು ಮಾಡಲಿಲ್ಲ ಅವರು ಜಾಯ್ನ್ ಆಗ್ಬೋದು. ಯಾರಾದರೂ ವರ್ಕ್ ಬೇಕಂತ ಹೇಳಿದರೆ ಇಂಟರ್ನ್ಶಿಪ್ 6 ಮಂತ್ಸ್ ಇದೆ ಇಂಟರ್ನ್ಶಿಪ್ ಡ್ಯೂರೇಷನ್, ಅದರಲ್ಲಿ ನಿಮಗೆ ಇದು ಕೆಲಸ. ಸೊ ನೀವು ಯಾರು ಬೇಕಾದರೂ ಮಾಡ್ಬೋದು. ಡೇಟಾ ಎಂಟ್ರಿದ್ದು ಜಾಸ್ತಿಯಾಗಿ ನನಗೆ ಕೇಳಿದ್ದಾರೆ ಸುಮಾರು ಜನ. ಸೊ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಈಸಿಯಾದ ವರ್ಕ್. ಸೊ ಇಲ್ಲಿ ಡೇಟಾ ಎಂಟ್ರಿ, ಎಕ್ಸೆಲ್, ಗೂಗಲ್ ಶೀಟ್ಸ್ ಗೊತ್ತಿರಬೇಕು, ರಿಪೋರ್ಟ್ ಮಾಡಲಿಕ್ಕೆ ಡೈಲಿ ವೀಕಿದ್ದು, ಮತ್ತು ಇಮೇಲ್ಸನ್ನು ಹ್ಯಾಂಡಲ್ ಮಾಡುವಂಥದ್ದು, ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡುವಂಥದ್ದು, CRM ಮತ್ತು ಕಂಪನಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಂಥದ್ದು, ನೆಕ್ಸ್ಟ್ ಬೇಸಿಕ್ ಅನಾಲಿಟಿಕ್ ಡೇಟಾ ಚೆಕ್ ಮಾಡುವಂಥದ್ದು. ಇಷ್ಟೆಲ್ಲ ನಿಮಗೆ ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ದು ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಗೊತ್ತಾಯ್ತಲ್ವಾ? ಸೊ ನಿಮಗೆ ಇಲ್ಲಿ ಇಂಟರ್ನ್ಶಿಪ್ ಅಂತ ಹೇಳುವಾಗ 0 to 3 months 5,000 to 15,000 ಸ್ಯಾಲ್ರಿ ಕೊಡ್ತಾರೆ. ನೆಕ್ಸ್ಟ್ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ಗೆ ನಿಮಗೆ 3,000 to 10,000 ಕೊಡ್ತಾರೆ. ಮತ್ತು ಇಂಟರ್ನ್ಶಿಪ್ ಎಲ್ಲ ಆದಮೇಲೆ ನಿಮಗೆ 15,000ರಿಂದ 30,000 ತನಕ ಸ್ಯಾಲ್ರಿ ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಪ್ಲೇ ಆಪ್ಷನ್ ಬಟನ್ ಇರ್ತದೆ ಅಲ್ಲಿ. ಸೊ ಅಲ್ಲಿ ಅಪ್ಲೈ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ನೀವೇನಾದರೂ ಹೊಸತ್ತು ರಿಜಿಸ್ಟ್ರೇಷನ್ ಅಥವಾ ಹೊಸತ್ತು ಓಪನ್ ಮಾಡೋದಂತಾದರೆ ಅಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ, ಅದನ್ನು ಕೊಡ್ಬೋದು ಆಲ್ರೆಡಿ ಲಾಗಿನ್ ಆಗಿದ್ದವರಿಗೆ. ಸೊ ಯಾರಾದರೂ ಹೊಸತ್ತು ಲಾಗಿನ್ ಆಗಿದ್ದರೆ ಹೊಸತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಬೇಸಿಕ್ ಡೀಟೇಲ್ಸ್ ಕೇಳ್ತಾರೆ, ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಕರೆಕ್ಟಾಗಿ ಹಾಕಿ. ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡುವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ IDಗೆ ಅವರು ಕಾಂಟ್ಯಾಕ್ಟ್ ಮಾಡೋದು. ಸೊ ಈಸಿಯಾದ ವರ್ಕ್ ಇದೆ, ಎಲ್ರಿಗೂ ಆದಷ್ಟು ಶೇರ್ ಮಾಡಿ. ಸ್ಯಾಲರಿ, ಜಾಬ್ ಡೀಟೇಲ್ ಏನೆಲ್ಲ ಎಕ್ಸ್ಪೀರಿಯನ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಫ್ರೆಷರ್ ಏನೆಲ್ಲ ಹೇಳಿದ್ದೇನೆ ನಾನು, ಸ್ಟೂಡೆಂಟ್ಸ್ ಬೇಕು ಅಪ್ಲೈ ಮಾಡ್ಬೋದು ಎಲ್ಲ ಹೇಳಿದ್ದೇನೆ. ಸೊ ಇನ್ನು ಮರೆಯದೆ ಅಪ್ಲೈ ಮಾಡಿ ಇಂಟ್ರೆಸ್ಟ್ ಇದ್ದವರು, ಓಕೆ. ಮತ್ತು ಎಲ್ಲರಿಗೂ ಆದಷ್ಟು ಜಾಬನ್ನು ಶೇರ್ ಮಾಡಿ, ಓಕೆ. ಆಲ್ ದಿ ಬೆಸ್ಟ್.